Hello students, welcome back to our channel. This is Panchakshari. In this video, I am going to discuss about the career opportunity in the healthcare sector after 12th PU Science. ಏನಂತಂದ್ರೆ ಆಫ್ಟರ್ ಪಿ ಯು ಸಿ ಸೈನ್ಸ್ ಯಾವುದೆಲ್ಲ ಕೋರ್ಸಸ್ ಅದರ್ ದನ್ ದಿ ಮೆಡಿಕಲ್ ಆ್ಯಂಡ್ ಡೆಂಟಲ್ ಅಂದ್ರೆ MBBS ಮತ್ತು BDS ಬಿಟ್ಟು ಬೇರೆಲ್ಲ ಯಾವುದೆಲ್ಲ ಮೆಡಿಕಲ್ ಕೋರ್ಸಸ್ ಅದಾವು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಮಾಡ್ತಿದ್ದೀನಿ. ಏನಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಆಫ್ಟರ್ ಪಿ ಯು ಸಿ ಸೈನ್ಸ್ ನೀಟ್ ಎಕ್ಸಾಮ್ ಕೊಡ್ತಾರೆ, ಅದಾದಮೇಲೆ CETನೂ ಬರೀತಾರೆ. ಅದರ ರ್ಯಾಂಕ್ ಆಧಾರದ ಮೇಲೆ ನೀಟ್ ಅಥವಾ ಇದು ಮೆಡಿಕಲ್ ಅಥವಾ BDSನ ಚೂಸ್ ಮಾಡ್ತಾರೆ. ಇನ್ ಕೇಸ್ BDS ನೀಟ್ ಮತ್ತು ಇದು MBBS ಮತ್ತು BDS ಸಿಗದೆ ಇದ್ದಲ್ಲಿ ಅವ್ರು ನೆಕ್ಸ್ಟ್ ಚೂಸ್ ಮಾಡಿದೆ ಯಾವುದೆಲ್ಲ ನೆಕ್ಸ್ಟ್ ಹೆಲ್ತ್ ಕೇರ್ ಸೆಕ್ಟರ್ನೊಳಗೆ ಹೆಲ್ತ್ ಕೇರ್ ಫೀಲ್ಡಲ್ಲಿ ಪ್ರೊಫೆಷ್ನಲ್ಸಲ್ಲಿ ಯಾವುದು ಕೋರ್ಸಸ್ ಇದಾವಂತ ಸರ್ಚ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಜಾಯ್ನ್ ಆಗಲಿಕ್ಕೆ ಟ್ರೈ ಮಾಡ್ತಾರೆ. ನೀವು ಅಂದರೆ ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಐತಿ ಹೆಲ್ತ್ ಕೇರ್ ಸೆಕ್ಟರ್ ಒಳಗೆ ವರ್ಕ್ ಮಾಡೋದು, ಯಾವ್ದು ಕೋರ್ಸಸ್ ನಾವು ಚೂಸ್ ಮಾಡ್ಬೇಕನ್ನುವಂಥದ್ದು ಇತ್ತಂದ್ರೆ ನಾ ಈ ವಿಡಿಯೋದಾಗ ಯಾವುದೆಲ್ಲ ಕೋರ್ಸಸ್ ಇದಾವಂತ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಒನ್ MBBS ಮತ್ತು BDS. ಅದನ್ನು ನೆಕ್ಸ್ಟ್ ಬರೋದೆ ಯಾವುದಂತಂದ್ರೆ BAMS BHMS ಆಯುರ್ವೇದಿಕ್ ಮತ್ತು ಹೋಮಿಯೋಪತಿಕ್ ಅಂತ ಬರ್ತಾವೆ. ಅದಾದಮೇಲೆ ನಿಮ್ಗೆ ಬೇಕಂತಂದ್ರೆ ನೆಕ್ಸ್ಟ್ ಆಪ್ಷನ್ ಯುನಾನಿ ಆ್ಯಂಡ್ ನ್ಯಾಚುರೋಪತಿ ಮತ್ತು ಯೋಗಿಕ್ ಸೈನ್ಸ್ ಅಂತ ಬರ್ತಾವೆ. ಇವನು ನೀವು ಚೂಸ್ ಮಾಡ್ಬೋದು. ಇದರಾಗೂ ಕರಿಯರ್ ಅಪಾರ್ಚುನಿಟೀಸ್ ಅದಾವೆ. ಈಗ ಅದು ಈ ಬೇಡಪ್ಪ ಅಂತಂದರೆ ನಿಮ್ಗೆ ಫಿಸಿಯೋಥೆರಪಿನೂ ಮಾಡ್ಕೋಬೋದು. BPT ಬ್ಯಾಚುಲರ್ ಇನ್ ಫಿಸಿಯೋಥೆರಪಿನೂ ಮಾಡ್ಕೋಬೋದು. ಇಟ್ ಈಸ್ ಆಲ್ಸೋ ಡಾಕ್ಟರಲ್ ಡಿಗ್ರಿ. ನೀವು ಫಿಸಿಯೋಥೆರಪಿ ಬೇಡ ಅಂತಂದರೆ ನೆಕ್ಸ್ಟ್ ಬರೋದು ನರ್ಸಿಂಗ್ ಸೈನ್ಸ್. ನರ್ಸಿಂಗ್ ಸೈನ್ಸಸ್ ನಿಮ್ಗೆ BSc ಇನ್ ನರ್ಸಿಂಗ್ ಐತಿ. ಆ BSc ನರ್ಸಿಂಗ್ 4 ಇಯರ್ಸ್ ಆಗ್ತೈತಿ. ಈ BSc ನರ್ಸಿಂಗ್ ಆದಮೇಲೆ MSc ನರ್ಸಿಂಗ್ ಮಾಡ್ಕೋಬೋದು. ಈಗ BSc ನರ್ಸಿಂಗ್ ಬೇಡ ಅಂತಂದ್ರೂ ನೆಕ್ಸ್ಟ್ ಸೇಮ್ ಅಂತಂದ್ರೆ ಆ್ಯಸ್ BSc ನರ್ಸಿಂಗ್ ಅಂದರೆ ಅದನ್ನು ನಂಗೆ ಇಂಟ್ರೆಸ್ಟ್ ಇಲ್ಲ, ನರ್ಸಿಂಗ್ ಕರಿಯರ್ ಇಲ್ಲ ಅಂತಂದ್ರೆ ಅಲೈಡ್ ಸೈನ್ಸ್ನು ತೊಗೋಬೋದು. ಅಲೈಡ್ ಸೈನ್ಸ್ ಅಂತಂದ್ರೆ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತಂದ್ರೆ ನಿಮ್ಗೆ ಇದಕ್ಕೆ ಮುಂಚೆ ವಿಡಿಯೋದಾಗ ನಾನು ಫಸ್ಟ್ ಹಾಕ್ಕೊಂತ ಬಂದೀನಿ. ಏನಂತಂದ್ರೆ ಕರಿಯರ್ ಇನ್ ಅಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಅನಸ್ತೇಷಿಯಾ ಆ್ಯಂಡ್ OT ಟೆಕ್ನಾಲಜಿ ಕೋರ್ಸ್ ಎಲ್ಲ ಹೆಂಗೈತಾವ ಅಂತೇಳಿ ಅದರದ್ದು ಮತ್ತು ಯಾವುದೆಲ್ಲ ಕೋರ್ಸಸ್ ಅದಾವಂತ ಇದ್ರಾಗ ಹೇಳ್ತೀನಿ. ಅಲೈಡ್ ಹೆಲ್ತ್ ಸೈನ್ಸಸ್ಸಲ್ಲಿ ಸುಮಾರು ಬ್ರಾಂಚಸ್ ಬರ್ತಾವೆ. ಅಲೈಡ್ ಹೆಲ್ತ್ ಸೈನ್ಸಸ್ ಸುಮಾರು ಬ್ರಾಂಚಸ್ ಅಂದರೆ ಬ್ಯಾಚುಲರ್ ಡಿಗ್ರಿ, ಇಟ್ಸ್ ಅ ಪರ್ಟಿಕ್ಯುಲರ್ ಬ್ಯಾಚುಲರ್ ಡಿಗ್ರಿ. ಆ ಬ್ಯಾಚುಲರ್ ಡಿಗ್ರಿಯಲ್ಲಿ ಅನಸ್ತೇಷಿಯಾ ಆ್ಯಂಡ್ OT ಟೆಕ್ನಾಲಜಿ ಅನ್ನೋದು ಒಂದು ಬ್ರಾಂಚ್ ಆದರೆ ಆಪ್ಟೋಮೆಟ್ರಿ, ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ, ಕಾರ್ಡಿಯಾಕ್ ಕೇರ್ ಟೆಕ್ನಾಲಜಿ, ಎಕೋ ಟೆಕ್ನಾಲಜಿ, ನೆಕ್ಸ್ಟ್ ಪರ್ಫ್ಯೂಷನ್ ಟೆಕ್ನಾಲಜಿ, ಡಯಾಲಿಸಿಸ್ ಮತ್ತು ಎಮರ್ಜೆನ್ಸಿ ಟ್ರೋಮಾ ಟೆಕ್ನಾಲಜಿ ಇವೇನದವಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಹೇಳಲಿಕ್ಕೆ ಟ್ರೈ ಮಾಡೀನಿ. ಇದೆಲ್ಲ ಏನಂತಂದ್ರೆ ಇವೆಲ್ಲ ಆಪ್ಷನ್ಸ್ ಅದಾವೆ ನಿಮ್ಗೆ. ಅಲೈಡ್ ಸೈನ್ಸ್ ಒಳಗೆ ಯಾವುದಕ್ಕೆ ಹೋಗಬೇಕು, ಯಾವ್ದು ಬೆಸ್ಟ್, ಯಾವ್ದು ಚಲೋ ಅಂತ ನೀವು ಡಿಸೈಡ್ ಮಾಡಬೇಕು. ಲೈಕ್ ಅಲೈಡ್ ಸೈನ್ಸಸ್ ಅಂದರೆ ನೀವು ಈ ಕೋರ್ಸ್ ಚೂಸ್ ಮಾಡಿದಾದ್ಮೇಲೆ ನೀವು ಇದರಲ್ಲಿ ಮಾಸ್ಟರ್ಸು ಮಾಡ್ಕೋಬೋದು. ಇದರಲ್ಲಿ ಮಾಸ್ಟರ್ಸು ಇದಾವೆ. ನೆಕ್ಸ್ಟ್ ಲೈಕ್ ಅಲೈಡ್ ಸೈನ್ಸಸ್ ಅಂದರೆ ನಾ ಏನು ಹೇಳಿದ್ನಲ್ಲ ಕೋರ್ಸಸ್, ಆಲ್ ಕೋರ್ಸಸ್ ಕಮ್ ಅಂಡರ್ ದಿ ಅಲೈಡ್ ಸೈನ್ಸ್ ಹೆಲ್ತ್ ಸೈನ್ಸ್ ಕೋರ್ಸಸ್. ನಿಮ್ಗೆ ಈ ಕೋರ್ಸ್ದು ಇನ್ ಡೀಟೇಲ್ ಬೇಕಂತ ನಾನು ನನ್ನ ಚಾನಲ್ ಒಳಗೆ ವಿಡಿಯೋ ಅಪ್ಲೋಡ್ ಮಾಡೀನಿ, ನೀವು ನೋಡ್ಕೋಬೋದು. ನೆಕ್ಸ್ಟ್ ಅಡ್ಮಿಷನ್ಸ್ ಯಾವಾಗ ಬರ್ತಾವೆ ಹೆಂಗಿರ್ತೈತೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಂದು ಯೂಟ್ಯೂಬ್ ಚಾನಲ್ ಒಳಗೆ ನನ್ನ ನಂಬರ್ ಇರ್ತೈತಿ. ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅದು ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.